ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 19 ಮಂದಿ ಲಾಕ್ ಆಗಿದ್ದಾರೆ. ದರ್ಶನ್ ಪರಿಚಯವೇ ಇಲ್ಲದೆ ಕೊಲೆ ಕೇಸ್ನಲ್ಲಿ ಫಿಟ್ ಆದ್ರ ಆರೋಪಿಗಳು. ದರ್ಶನ್ ಸೇರಿದಂತೆ 19 ಜನರು ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಈಗ ಅಂಧರಾಗಿದ್ದಾರೆ. ದರ್ಶನ್ ಹೊರತುಪಡಿಸಿದ್ರೆ ಉಳಿದಂತ 18 ಮಂದಿ ಆರೋಪಿಗಳಲ್ಲಿ 8 ಜನರ ಪರಿಚಯವೇ ಇಲ್ಲ ದರ್ಶನ್ಗೆ. 8 ಆರೋಪಿಗಳು ದರ್ಶನ್ ಭೇಟಿಯಾಗಿದ್ದೇ ಅರೆಸ್ಟ್ ಆದ ನಂತರ ದರ್ಶನ್ ರನ್ನ ಮುಖಾಮುಖಿ ನೋಡಿದ್ದೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಕಾರ್ ವಾಶ್ ಮಾಡಿದ್ದ ಹೇಮಂತ್ ದರ್ಶನ್ ನೋಡಿರ್ಲಿಲ್ಲ. ಕಿಡ್ನಾಪ್ ಮಾಡಿದ್ದ ಅನುಕುಮಾರ್ ಕೂಡ ದರ್ಶನ್ ಭೇಟಿಯಾಗಿರ್ಲಿಲ್ಲ. ಎಟಿಒ ಕಾರು ಚಾಲಕ ರವಿ, ಲಕ್ಷ್ಮಣ್, ಜಗದೀಶ್ ಕೂಡ ದರ್ಶನ್ ಅನ್ನ ನೋಡಿರ್ಲಿಲ್ಲ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಶೆಡ್ಗೆ ಬಿಟ್ಟು ಹೋಗಿದ್ರು. ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಕೂಡ ದರ್ಶನ್ ಭೇಟಿಯಾಗಿರ್ಲಿಲ್ಲ. ದರ್ಶನ್ಗಾಗಿ ರೇಣುಕಾಸ್ವಾಮಿ ಶವವನ್ನ ಬಿಸಾಡಿದ್ದ ಕೇಶವ್, ಕಾರ್ತಿಕ್, ನಿಖಿಲ್ ಹತ್ಯೆ ಬಳಿಕ ಮೈಸೂರಿನ ಹೋಟೆಲ್ಗೆ ಕರೆದೊಯ್ದು ಮೂವರ ಪರಿಚಯ ಆಗುತ್ತೆ. ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗುವಂತೆ ಹೇಳಿ ದರ್ಶನ್ ಭೇಟಿ ಮಾಡಿಸಿದ್ದು ದೀಪಕ್ ಎಂಬ. ಇದು ದುರಂತ. ಈ ಪ್ರಕರಣದಲ್ಲಿ ಅಂಧರಾಗಿರುವಂತಹ 19 ಜನ, ಅದರಲ್ಲಿ ದರ್ಶನ್ ಹೊರತುಪಡಿಸಿದ್ರೆ ಉಳಿದಂತ 18 ಮಂದಿ ಆರೋಪಿಗಳಲ್ಲಿ 8 ಆರೋಪಿಗಳು ದರ್ಶನ್ ಭೇಟಿಯಾಗಿದ್ದೇ ಅರೆಸ್ಟ್ ಆದ ನಂತರ. ದರ್ಶನ್ ಯಾರು ಅಂತ ಗೊತ್ತಿರುತ್ತೆ, ಆದ್ರೆ ಮುಖಾಮುಖಿ ಭೇಟಿಯಾಗಿದ್ದೇ ಸ್ಟೇಷನ್ ನಲ್ಲಿ. ಇನ್ನು ದರ್ಶನ್ಗೂ ಇವ್ರುಗಳು ಯಾರು ಅಂತಾನೂ ಗೊತ್ತಿರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಸಂಪರ್ಕದಲ್ಲಿದ್ದಾರೆ. ಚೇತನ್, ಇದು ದುರಂತ, ಇದು ಹುಚ್ಚು ಅಭಿಮಾನ ಅಂದ್ರೆ ಇದು. ಬಾಸ್ ಬಾಸ್ ಅಂತ ಅಣ್ಣ ಹೇಳಿದ್ರು ಅಂತ ಓಡೋಡು ಬಂದಿದ್ದಾರೆ 30-40 ಜನ. ಎಷ್ಟೋ ಜನ ದರ್ಶನ್ ರನ್ನ ಮುಖಾಮುಖಿ ನೋಡೇ ಇಲ್ಲ. ದರ್ಶನ್ಗೂ ಎಷ್ಟೋ ಜನರ ಪರಿಚಯ ಇಲ್ಲ, ಆದ್ರೆ ಈ ಕೇಸಲ್ಲಿ ಅಂಧರಾಗಿದ್ದಾರೆ. ಹೌದು ಶ್ವೇತಾ, ಎಷ್ಟು ಅಂದರೆ ಒಟ್ಟು 8 ಮಂದಿ ಈ ಒಂದು ಕೇಸ್ನಲ್ಲಿ ಇದ್ರೂ ಕೂಡ, ಅರೆಸ್ಟ್ ಆಗಿದ್ರು ಕೂಡ ದರ್ಶನ್ ಈ ಹಿಂದೆ ನೋಡಿದ್ದೇ ಒಂದು ಸ್ಟೇಷನ್ನಲ್ಲಿ ಒಂದು ಎನ್ಕ್ವೈರಿ ವೇಳೆಯೇ ನೋಡಿದ್ದು ಅನ್ನೋದ್ರ ಬಗ್ಗೆ ಒಂದು ಪೊಲೀಸರು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಅದರಲ್ಲೂ ಕೂಡ ಅನುಕುಮಾರ್ ಏನಿದ್ದಾನೆ ಆತ ದರ್ಶನನ್ನು ನೋಡೇ ಇರಲಿಲ್ಲ. ಅಂದರೆ ಅರೆಸ್ಟ್ ಆಗೋ ತನಕವೂ ಕೂಡ ಆತನನ್ನು ನೋಡಿರಲಿಲ್ಲ. ಯಾರು ವಿನಯ್ ಮತ್ತು ಬೇರೆ ಇನ್ನಿತರ ಅಸೋಸಿಯೇಷನ್ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಈ ಒಂದು ಕೆಲಸವನ್ನು ಮಾಡಿದ್ದಾಗೆ ಅವ್ರು ಹೇಳಿರುವಂಥದ್ದು. ಇದುವರೆಗೂ ಕೂಡ ಯಾವತ್ತೂ ಭೇಟಿಯನ್ನು ಮಾಡಿಲ್ಲ. ಈ ರೀತಿ ಒಂದು ಕೇಸ್ ಆಗಿದೆ, ನಿಮ್ಮ ಹೆಲ್ಪ್ ಬೇಕಿದೆ ಅನ್ನೋದ್ರ ಬಗ್ಗೆ ಒಂದು ಹೆಲ್ಪನ್ನು ಪಡ್ಕೊಂಡ್ರು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಒಟ್ಟು 8 ಜನ, ಅಂದರೆ 19 ಜನರ ಪೈಕಿ 8 ಜನರಿಗೆ ಒಂದು ದರ್ಶನನ್ನು ಈ ಹಿಂದೆ ಭೇಟಿಯೂ ಆಗಿರಲಿಲ್ಲ, ಮೀಟು ಎಲ್ಲೂ ಕೂಡ ಒಂದು ಅವರನ್ನು ನೋಡೂ ಇರಲಿಲ್ಲ. ಡೈರೆಕ್ಟಾಗಿ ನೋಡಿದ್ದೆ ಒಂದು ಸ್ಟೇಷನ್ನಲ್ಲಿ ಅರೆಸ್ಟ್ ಆದ ನಂತರ. ಆದರೂ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರು. ಅಂದರೆ ಬೇರೆಯವರ ಅನತಿ ಮೇರೆಗೆ ಈ ರೀತಿ ಈ ಕೇಸು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಿತ್ತು, ನೀವು ಹೆಲ್ಪ್ ಮಾಡಬೇಕು ಅಂತ ಚಿತ್ರದುರ್ಗದಿಂದ ಹಿಡಿದು ಇಲ್ಲಿ ತನಕವೂ ಕೂಡ ಸಾಕಷ್ಟು ಮಂದಿ ಇದೇ ರೀತಿ ಮಾಡಿರುವಂಥದ್ದು. ಮತ್ತು ಆನಂತರ ಒಂದು ಸರೆಂಡರ್ ಆಗಿದ್ರೇನು ಈ ವಿಚಾರವಾಗಿ ದರ್ಶನ್ಗೋಸ್ಕರನೇ ಒಂದಷ್ಟು ಜನ, ಕಾರ್ತಿಕ್ ಇರ್ಬೋದು, ಇವರೆಲ್ಲ ಸರೆಂಡರ್ ಆಗೋದಕ್ಕೆ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ರು. ಈ ಒಂದು ಮಾಹಿತಿ ಇದೀಗ ಪೊಲೀಸ್ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಒಟ್ಟು 8 ಜನರಿಗೆ ಒಂದು ದರ್ಶನ್ ಪರಿಚಯವೇ ಇರಲಿಲ್ಲ, ನೋಡಿರಲಿಲ್ಲ. ಆತನನ್ನು ಅರೆಸ್ಟ್ ಮಾಡಿದ ನಂತರ ಒಂದು ಪೊಲೀಸರು ಸ್ಟೇಷನ್ಗೆ ಕರ್ಕೊಂಬಂದಾಗಲೇ ಆತನನ್ನು ನೋಡಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.